ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತಾ ಇದೆ ಮತ್ತು ಇದುವರೆಗೂ ಯಾಕೆ ಇನ್ನೂ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಅನ್ನೋದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಅನ್ನ ತಂದಿದ್ದೇನೆ. ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಆದ್ರೆ ಬಂದಿದೆ. ಸೊ ನಿಮ್ಮ ಒಂದು ರೈತರ ಖಾತೆಗೆ ಹಣ ಯಾವಾಗ ಜಮಾ ಆಗುತ್ತೆ, ತಡ ಯಾಕೆ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಇನ್ನೂ ಚಾನಲ್ಗೆ ಹೊಸಬರಿದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ ನಂತರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಪ್ಪದೆ ಕಮೆಂಟ್ ಮಾಡಿ. ನೋಡಿ ವೀಕ್ಷಕರೇ, ಡೈರೆಕ್ಟ್ ಆಗಿ ನಾನು ನಿಮಗೆ ಮ್ಯಾಟರಿಗೆ ಬಂದ್ಬಿಡ್ತೇನೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು 20ನೇ ಕಂತಿನ ಹಣ ಬಿಡುಗಡೆ ಸಮಾರಂಭವನ್ನ ಮಾಡಿದ ನಂತರ ಎಲ್ಲ ರೈತರ ಖಾತೆಗೆ 20ನೇ ಕಂತಿನ ಹಣ ಜಮಾ ಆಗುತ್ತೆ. ಈಗಾಗಲೇ ಬಹಳ ಮಾಹಿತಿಗಳು ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಾವೆ. ನಾಳೆ ಜಮಾ ಆಗುತ್ತೆ, ಇವತ್ತು ಜಮಾ ಆಗುತ್ತೆ, ಈ ಟೈಮಿಗೆ ಜಮಾ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಇನ್ನೂ ಯಾವ ಒಂದು ಸಮಾರಂಭವೂ ಕೂಡ ನಡೆದಿಲ್ಲ. ಹಾಗಿದ್ರೆ 20ನೇ ಕಂತಿನ ಹಣ ಜಮಾ ಮಾಡಬೇಕು ಅಂತಂದ್ರೆ ಪ್ರಧಾನಮಂತ್ರಿಗಳು ಈ ಬೇರೆ ಬೇರೆ ದೇಶದ ಒಂದು ಪ್ರಯಾಣದಲ್ಲಿ ಇರೋದ್ರಿಂದ 20ನೇ ಕಂತಿನ ಹಣ ಇನ್ನೂ ರೈತರ ಖಾತೆಗೆ ಜಮಾ ಆಗಿಲ್ಲ. ವಾಪಸ್ ಯಾವಾಗ ಭಾರತ ದೇಶಕ್ಕೆ ಮರಳ್ತಾರೋ ಅವಾಗ 20ನೇ ಕಂತಿನ ಹಣ 2ನೇ ಅಥವಾ 3ನೇ ವಾರದಲ್ಲಿ ಇದೇ ತಿಂಗಳು ಜುಲೈ ಸಮಾರಂಭವನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಖಾತೆಗೆ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ. ಇದೇ ಕಾರಣದಿಂದ ನಿಮ್ಮ ಖಾತೆಗೆ ಇನ್ನೂ 20ನೇ ಕಂತಿನ PM ಕಿಸಾನ್ ಯೋಜನೆ ಹಣ ಜಮಾ ಆಗಿಲ್ಲ. ರೈತರ ಬಗ್ಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ತಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸಿದ್ದಾರೆ. सरकार की अनुमति से खेती कर रहे हैं। कैसे उनको प्रधानमंत्री किसान सम्मान निधि का लाभ मिले उस दिशा में हम लोग काम करेंगे। फसल बीमा योजना में बागवानी फसलों के कवरेज के लिए भी हम RWBCIS या बिल्ड स्कीम को जल्दी शुरू करेंगे ताकि मैपिंग जो हार्टिकल्चर की फसलों में होती है